ಕೆಲವೊಮ್ಮೆ ತಿಂದ ಆಹಾರ ಜೀರ್ಣವಾಗದೆ ಹೊಟ್ಟೆ ಉಬ್ಬಿದಂತಾದರೆ ವಿಚಿತ್ರ ಹಿಂಸೆ ಎನಿಸುತ್ತದೆ. ಅಜೀರ್ಣ ಸಮಸ್ಯೆ ಉಂಟಾದಾಗ, ಹೊಟ್ಟೆ ಉಬ್ಬಿದಾಗ ಕೆಲವೊಂದು ಆಹಾರಗಳಿಂದ ಈ ಸಮಸ್ಯೆ ನಿವಾರಿಸಬಹುದು. ಆ ಆಹಾರಗಳು ಯಾವ್ಯಾವು ನೋಡೋಣ ಬನ್ನಿ. ಹೊಟ್ಟೆ ಉಬ್ಬಿದಂತಾದಾಗ ಈ 6 ಆಹಾರ ಸೇವಿಸಿ. ಹೊಟ್ಟೆ ಉಬ್ಬಿದಂತಾದಾಗ ನಮಗೆ ನಿಲ್ಲೋದಿಕ್ಕೂ ಸಾಧ್ಯವಾಗಲ್ಲ, ಕೂರಲು ಆಗಲ್ಲ, ಕೆಲಸದ ಕಡೆಗೆ ಗಮನ ನೀಡೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಅಜೀರ್ಣ ಸಮಸ್ಯೆ ಉಂಟಾದ್ರೆ ಈ ರೀತಿ ತುಂಬಾನೇ ಕಷ್ಟವಾಗುತ್ತೆ. ಹೊಟ್ಟೆ ಉಬ್ಬಿದಾಗ ಕೆಲವೊಂದು ಆಹಾರಗಳನ್ನು ತಿಂದಾಗ ಸ್ವಲ್ಪ ಸಮಾಧಾನ ಅನಿಸಬಹುದು. ಆ ಆಹಾರಗಳು ಯಾವ್ಯಾವು ನೋಡೋಣ. ಮೊದಲಿಗೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಇದೆ ಹಾಗೂ ಅಧಿಕ ಪೋಷಕಾಂಶಗಳಿವೆ. ಅಲ್ಲದೆ ನಾರಿನ ಅಂಶ ಕೂಡ ಅಧಿಕವಾಗಿದೆ. ಇದರಿಂದ ಬಾಳೆಹಣ್ಣು ತಿನ್ನೋದ್ರಿಂದ ಮಲವಿಸರ್ಜನೆಗೆ ಸಹಕಾರಿಯಾಗುತ್ತೆ. ಮಲವಿಸರ್ಜನೆಯಾದಾಗ ದೇಹದಲ್ಲಿರುವ ಕಲ್ಮಶಗಳು ಹೊರ ಹೋಗ್ತವೆ. ನೀವು ಪ್ರತಿದಿನ 2 ಬಾಳೆಹಣ್ಣು ಸೇವಿಸೋದು ಉತ್ತಮ. ಇನ್ನು ಸೆಲರಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗತ್ತೆ. ಜೀರ್ಣಕ್ರಿಯೆ ತುಂಬಾ ಸರಿಯಾದ ರೀತಿಯಲ್ಲಿ ಆದಾಗ ಈ ರೀತಿ ಹೊಟ್ಟೆ ಉಬ್ಬುವಿಕೆ ಸಮಸ್ಯೆಯೇ ಇರಲ್ಲ. ನೀವು ಊಟವಾದ ಬಳಿಕ ಶುಂಠಿ ಟೀ ಕುಡಿದ್ರೆ ಜೀರ್ಣಕ್ರಿಯೆಗೆ ತುಂಬಾ ಉತ್ತಮ. ಶುಂಠಿ ಉರಿಯೂತದ ಸಮಸ್ಯೆ ಕಡಿಮೆ ಮಾಡುತ್ತೆ. ಅಲ್ಲದೆ ಹೊಟ್ಟೆ ಉಬ್ಬುವಿಕೆ ಸಮಸ್ಯೆ ಕೂಡ ಇದರಿಂದ ಕಡಿಮೆಯಾಗುತ್ತೆ. ಮುಂದುವರೆದು ಪೈನಾಪಲ್ ನಲ್ಲಿ ವಿಟಮಿನ್ ಸಿ, ನಾರಿನ ಅಂಶ, ಮ್ಯಾಂಗನೀಸ್, ಎಂಜೈಮ್ಸ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಇದು ತುಂಬಾ ಒಳ್ಳೆಯದು. ಆದ್ದರಿಂದ ನೀವು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಅಥವಾ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡಿದ್ರೆ 1 ಪೀಸ್ ಪೈನಾಪಲ್ ತಿನ್ನಿ. ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿ. ಇನ್ನು ಓಟ್ ಮೀಲ್ ಕೂಡ ಜೀರ್ಣಕ್ರಿಯೆ ಸಮಸ್ಯೆಗೆ ಒಳ್ಳೆಯದು. ಓಟ್ ಮೀಲ್ ನಲ್ಲಿ ನಾರಿನ ಅಂಶ ಇದೆ. ಆದ್ದರಿಂದ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಉಬ್ಬುವಿಕೆ ತಡೆಗಟ್ಟಲು ಸಹಕಾರಿ. ಹೊಟ್ಟೆ ಉಬ್ಬುವಿಕೆ ಉಂಟಾದಾಗ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿದ್ರೆ ಒಳ್ಳೆಯದು. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಹೊಟ್ಟೆ ಉಬ್ಬುವಿಕೆ ಕಡಿಮೆಯಾಗುತ್ತೆ. ಇನ್ನು ಈ ಹೊಟ್ಟೆ ಉಬ್ಬುವಿಕೆ ಯಾಕೆ ಉಂಟಾಗತ್ತೆ ಅಂದ್ರೆ ಕೆಲವೊಮ್ಮೆ ಆಹಾರ ತಿಂದಾಗ ಈ ರೀತಿ ಉಂಟಾಗಬಹುದು. ಹೊಟ್ಟೆ ಉಬ್ಬುವಿಕೆ ಉಂಟಾದಾಗ 1 ದಿನದೊಳಗೆ ಇದು ಕಡಿಮೆಯಾಗುತ್ತೆ. ಆದ್ರಿಂದ ಇದರ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಇನ್ನು ಹೊಟ್ಟೆ ಉಬ್ಬುವಿಕೆಯಾದಾಗ ಆಗಾಗ ತೇಗು ಬರೋದು, ಗ್ಯಾಸ್, ಟಾಯ್ಲೆಟ್ಗೆ ಮತ್ತೆ ಹೋಗಬೇಕು ಅನಿಸೋದು, ವಾಂತಿ ಬಂದಂತೆ ಅನಿಸೋದು, ಈ ರೀತಿಯ ಲಕ್ಷಣಗಳು ಕಂಡು ಬರ್ತವೆ. ಸಾಮಾನ್ಯವಾಗಿ ವಾಂತಿ, ಬೇದಿ, ಹೊಟ್ಟೆ ನೋವು ಈ ರೀತಿ ಇದ್ದಾಗ ಹೊಟ್ಟೆ ಉಬ್ಬುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಟ್ಟೆ ಉಬ್ಬುವಿಕೆ ಆಗಾಗ ಕಾಣಿಸ್ಕೊಳ್ತಾ ಇದ್ರೆ ಜೀವನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ, ಸೋಡಿಯಂ ಕಡಿಮೆ ಇರುವ ಆಹಾರ ಸೇವಿಸಿ, ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾದ ಆಹಾರಗಳನ್ನ ದೂರವಿಡಿ. ಆಹಾರವನ್ನ ಅಗಿದು ತಿನ್ನಿ, ಚೂಯಿಂಗ್ ಗಮ್ ಜಗಿಯಬೇಡಿ, ದಿನನಿತ್ಯ ವ್ಯಾಯಾಮ ಮಾಡಿ. ಇನ್ನು ಹೊಟ್ಟೆ ಉಬ್ಬುವಿಕೆ ಇದ್ದಾಗ ಸೋಡಾ ಕುಡಿಬಹುದು. ಹೊಟ್ಟೆಗೆ ಹೀಟಿಂಗ್ ಪ್ಯಾಡ್ ಒತ್ತಿ ಹಿಡಿಯಿರಿ. ಇನ್ನು ಹೊಟ್ಟೆಯಲ್ಲಿ ನೋವು, ಜ್ವರ, 1ಕ್ಕಿಂತ ಹೆಚ್ಚು ಬಾರಿ ವಾಂತಿ ಮಾಡಿದ್ರೆ, ಮಲದಲ್ಲಿ ರಕ್ತ ಕಂಡು ಬಂದ್ರೆ, ಹೊಟ್ಟೆಯಲ್ಲಿ ಊತ ಇತ್ಯಾದಿ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.